ಮಾಲ್ಡೀವ್ಸ್ ಮಹಾರಾಜನ್ ತರ ಕಾಣಿಸ್ತಿದ್ಯಲ್ಲಣ್ಣ. ಅದ್ಯಾವ ಊರೇ? ನನ್ ಗಂಡ ಆವಾಗ ಫೋನಲ್ಲಿ ಹೇಳ್ತಿರ್ತಾರೆ ಅದಕ್ಕೆ ಸುಮ್ಮನೆ ಹೇಳ್ದೆ. ಆದ್ರೂ ಅಣ್ಣ ಇದು ನೀನೇನಾ ಅಂತ ಅನ್ನಿಸ್ತಾ ಇದೆ ನನ್ಗೆ. ಬೆಳಗಾದ್ರೆ ಸಾಕು ಆ ಖಾಕಿ ಬಟ್ಟೆ ಹಾಕೊಂಡು ಕೆಲ್ಸಕ್ಕೆ ಹೋಗ್ತೀಯ, ರಾತ್ರಿ ಮನೆಯಲ್ಲಿದ್ರೆ ಆ ಪಂಚೆ ಬನಿಯನ್ ಹಾಕೊಂಡು ಓಡಾಡ್ತಿರ್ತೀಯ. ಇವತ್ತು ಈ ಸೂಟಲ್ಲಿ ನಿನ್ನ ನೋಡ್ತಾ ಇದ್ರೆ ಮದುಮಗನ್ ತರ ಕಾಣಿಸ್ತಾ ಇದೀಯ. ನಾನು ಅದನ್ನೇ ಹೇಳ್ದೆ ಕಣೆ. ನರಸಿಂಹ, ನಿಮ್ಮಪ್ಪ ಹೇಗೆ ಕಾಣಿಸ್ತಿದಾರಪ್ಪ? ಒಳ್ಳೆ ಹೀರೋ ತರ ಕಾಣಿಸ್ತಾ ಇರಮ್ಮ. ನನ್ನ ದೃಷ್ಟಿನೇ ಆಗೋ ತರ ಇದೆ. ಪ್ರಪಂಚ ನೀನೇ ನನ್ನ. ನರಸಿಂಹ ಸಾಕು ಬಿಡೋ, ನೀನಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ರೆ ಅಣ್ಣಂಗ್ ಉಸಿರಾಡಕ್ ಆಗುತ್ತೋ ಇಲ್ವೋ? ಬರೇ ನಾನೇ ಯಾಕ್ರಿ? ಈ ಸೂಟ್ ಬಿಚ್ಚಬೇಕಲ್ಲೇ, ಇದನ್ನ ಹಾಕ್ದೋಳು ನೀನೇ ತಾನೇ. ಸರಿ ಸರಿ. ನರಸಿಂಹ, ಖುಷಿನಪ್ಪ? ತುಂಬಾ ಖುಷಿ ಆಯ್ತಮ್ಮ. ಇನ್ಮೇಲಾದ್ರೂ ದುಡ್ಡನ್ನ ನೋಡಿ ಮಾಡಿ ಖರ್ಚು ಮಾಡಕ್ ಹೇಳು. ಕೇಳಿಸ್ಕೊಂಡಿಯಾ? ಇನ್ಮೇಲೆ ಸಾಹೇಬ್ರು ಹೆಮ್ಮೆ ಪಡ್ಬೇಕು ಅಂತ ಕೆಲಸನೇ ಮಾಡ್ತೀನಮ್ಮ. ಅಷ್ಟು ಮಾಡಿ ನನ್ನ ಮರ್ಯಾದೆ ಉಳಿಸೋದೇ ಸಾಕು. ಈಗ ಇವನು ಉಗ್ರ ನರಸಿಂಹ ಅಲ್ಲ, ಎಲ್ಲರ ಮಾತನ್ನ ಕೇಳೋ ಶಾಂತ ನರಸಿಂಹ ಅಲ್ವೇನಪ್ಪ? ಆಯ್ತಾಯ್ತು ನಡಿ.